ಈ ಮಧ್ಯೆ ಹೊರಗಡೆ ಬಾಗಿಲನ್ನು ಕಾಯುತ್ತಾ ಲಕ್ಷ್ಮಣನು ನಿಂತಿದ್ದನು. ಬಹಳ ಜತನದಿಂದ ಅವನು ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು. ಅಷ್ಟರಲ್ಲಿ ಶೀಘ್ರಕೋಪಿಗಳಾದ ದುರ್ವಾಸರು ಅಯೋಧ್ಯಾಪಟ್ಟಣವನ್ನು ಹೊಕ್ಕು ಶ್ರೀರಾಮನನ್ನು ವಿಚಾರಿಸಿದರು. ಮೊದಲು ಅರಮನೆ, ಆಸ್ಥಾನ ಎಲ್ಲವನ್ನೂ ನೋಡಿ ಮತ್ತೆ ಇತ್ತ ಈ ಮಂತ್ರಣಾಗಾರದತ್ತ ಒಂದೇ ಸಮನೆ ಧಾವಿಸಿ ಬರುತ್ತಿದ್ದರು. ಕೈಯಲ್ಲಿ ಯೋಗದಂಡ, ಕಮಂಡಲು, ಜಪಸರಗಳನ್ನು ಧರಿಸಿಕೊಂಡು ಕೆಂದೂಳಿನಿಂದ ಸರ್ವಾಂಗವು ಮಲಿನಗೊಂಡಿರಲು ಸಿಕ್ಕಾಗಿ ದಟ್ಟವಾಗಿ ಬೆಳೆದಿದ್ದ ಜಟೆಯನ್ನೇ ನೆತ್ತಿಯಲ್ಲಿ ಹೊತ್ತು ಇಷ್ಟರಲ್ಲೇ ಬೇಸರಗೊಂಡವರಂತೆ ದುರ್ವಾಸರು ತಟ್ಟನೆ ಲಕ್ಷ್ಮಣನ ಎದುರಾಗಿ ಬಂದು ನಿಂತುಬಿಟ್ಟರು. ಅವನು ಆ ನಿಮಿಷದಲ್ಲಿ ಬಗ್ಗಿ ನಮಸ್ಕರಿಸಿದರೆ ಅವರು ಎಲ್ಲಿ ಶ್ರೀರಾಮ ಎಂದು ಗುಡುಗಿದರು. ಲಕ್ಷ್ಮಣನು ವಿನಯಪೂರ್ವಕವಾಗಿ ಒಳಗೆ ಕೈ ತೋರಿಸಿದನು. ಅವರು ಆಗಲೇ ಮುಂದೆ ನುಗ್ಗಲು ಅಣಿಯಾದರೆ ಇವನು ಬಾಗಿಲಿಗೆ ಅಡ್ಡವಾಗಿಯೇ ನಿಂತು ಕೈ ಮುಗಿದುಕೊಂಡು, ಪೂಜ್ಯರೇ, ಈಗ ಅಪ್ಪಣೆ ಇಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಅಣ್ಣನು ತಮ್ಮ ಪಾದದರ್ಶನವನ್ನು ಪಡೆಯಬಹುದು. ವಿಶ್ರಮಿಸಿಕೊಳ್ಳೋಣಾಗಲಿ. ನಾನು ಭರತನಿಗೆ ಹೇಳುತ್ತೇನೆ, ಅವನು ತಮ್ಮನ್ನು ಉಪಚರಿಸುತ್ತಾನೆ ಎಂದು ಪ್ರಾರ್ಥಿಸಿಕೊಂಡನು. ನಮಗೆ ವಿಶ್ರಾಂತಿಗೆ ಕಾಲವಿಲ್ಲ. ಈಗಲೇ ರಾಮನನ್ನು ಕಾಣಬೇಕು. ಬಾಗಿಲನ್ನು ಬಿಡು ಎಂದು ಗರ್ಜಿಸಿದರೆ ಲಕ್ಷ್ಮಣನು, ಈಗ ಸಾಧ್ಯವೇ ಇಲ್ಲ. ಬಿಟ್ಟರೆ ಶ್ರೀರಾಮನ ಶಾಸನಕ್ಕೆ ತುತ್ತಾಗಬೇಕಾಗಿ ಬಂದೀತು. ತಮಗೂ ನನಗೂ ಹಾಗೆ ಬೇಕೆಂದೇ ತಪ್ಪು ಮಾಡುವ ಸಂದರ್ಭವೂ ಬರಬಾರದು. ತಿಳಿದು ನಾವದಕ್ಕೆ ಆಸ್ಪದ ಕೊಡಬಾರದು. ಆದುದರಿಂದ ಸ್ವಲ್ಪ ತಡೆಯೋಣಾಗಲಿ ಎಂದು ನುಡಿದನು. ದೂರ್ವಾಸರಿಗೆ ಮತ್ತೆ ಬಂದದ್ದು ಕೋಪವೇ. ನಮ್ಮನ್ನು ತಡೆಯಲು ಹೇಳುವ ನೀನಾರು? ನಿನ್ನ ರಾಮನಾರು? ನಾವು ಬಂದು ಇಷ್ಟು ಹೊತ್ತಾದರೂ ನಮ್ಮ ದರ್ಶನ ಮಾಡಲಿಲ್ಲ. ನಾವಾದರೂ ಮಾಡೋಣವೆಂದರೆ ನೀನು ಪ್ರತಿಬಂಧಿಸುತ್ತಿರುವೆ. ಖಂಡಿತವಾಗಿಯೂ ನಾವಿನ್ನು ಸಹಿಸಲಾರೆವು. ಇಡೀ ಶಾಪ ಎಂದು ಅವರು ಮುಷ್ಟಿಯನ್ನೆತ್ತಿದರು. ಲಕ್ಷ್ಮಣನಿಗೆ ಕಾಲು ಕುಸಿಯತೊಡಗಿತು. ಕಣ್ಣು ತಿರುಗಿತು. ನಾಲೆಗೆ ಒಣಗಿತು. ಮೈಯೆಲ್ಲವೂ ನಡುಗಿತು. ಹಾಗೆಯೇ ಅವನು ದುರ್ವಾಸರ ಕಾಲುಗಳ ಮೇಲೆ ಬಿದ್ದು ಬಿಟ್ಟನು. ಅದರಿಂದಲೇ ಒಂದಿಷ್ಟು ಸುಪ್ರೀತರಾದ ಋಷಿಗಳು, ಲಕ್ಷ್ಮಣ, ನಿನ್ನ ಅಣ್ಣನ ಆಜ್ಞೆಯನ್ನು ನೀನು ಮೀರಬೇಡ. ನಮಗೂ ಅದು ಸಮ್ಮತವೇ. ಮೇಲಾಗಿ ಅದು ರಾಜಾಜ್ಞೆಯೂ ಆಗಿದೆ. ಇನ್ನೊಬ್ಬರು ಬಾರದಂತೆ ನೀನು ರಕ್ಷಿಸಿಕೊಂಡಿರಬೇಕಾದವನು. ನಮ್ಮನ್ನು ಅಂತೆಯೇ ನೀನು ಒಳಗೆ ಬಿಡಬೇಕಾಗಿಲ್ಲ. ನೀನೇ ಒಳಗೆ ಹೋಗಲು ಯಾವ ಅಡ್ಡಿಯೂ ಇದೆ? ನಾವು ಬಂದ ಸಮಾಚಾರವನ್ನು ಹೋಗಿ ರಾಮನಿಗೆ ತಿಳಿಸು. ಅವನು ಕರೆಸಿಕೊಂಡರೆ ಮಾತ್ರ ನನ್ನನ್ನು ಬಿಡು. ಇಲ್ಲವಾದರೆ ಬೇಡ. ಇದು ನಿನ್ನಿಂದ ಸಾಧ್ಯವಿಲ್ಲವೇ ಎಂದು ಅಪ್ಪಣೆ ಕೊಡಿಸಿದರು. ಲಕ್ಷ್ಮಣನಿಗೆ ಏನು ಮಾಡಬೇಕೋ ಅದು ಹೊಳೆಯಲಿಲ್ಲ. ಆದರೂ ಮುನಿಗಳ ಮಾತನ್ನು ಮತ್ತೊಮ್ಮೆ ಎಣಿಸಿಕೊಂಡನು. ಅವರು ಶಾಪ ಕೊಟ್ಟರೆ ವಂಶವೇ ನಿರ್ಮೂಲವಾದರೂ ಆಯಿತೆ. ಅವರ ಸಿಟ್ಟು ಯಾರ ಮೇಲೆ ಹೇಗೆ ಸಾಗುವುದೋ ತಿಳಿಯುವುದು ಹೇಗೆ? ಅಣ್ಣನ ಮೇಲೆಯೂ ಅವರಿಗೆ ಸಿಟ್ಟು ಆರಂಭವಾಗಿದೆ. ಯಾರನ್ನು ನಾನು ಒಳಗೆ ಬಿಡಬಾರದು. ಬಿಟ್ಟರೆ ಬಿಟ್ಟವನಿಗೂ ಬಂದವನಿಗೂ ದೇಹಾಂತ ಶಿಕ್ಷೆ. ಹೀಗಿರುವುದರಿಂದ ನಾನು ಕೂಡ ಒಳಗೆ ಹೋಗುವುದು ತಪ್ಪು. ಅದನ್ನು ತಿಳಿದು ಮಾಡಬಾರದು. ಆದರೆ ಇವರು ಕ್ರುದ್ಧರಾಗಿ ಶಾಪವನ್ನಿತ್ತರೆ ಅದರ ಪರಿಣಾಮವು ನನ್ನನ್ನೂ ಮೀರಿ ವ್ಯಾಪಿಸಬಹುದು. ಅಲ್ಲದೆ ಅದು ಅನರ್ಥಕಾರಿ. ಮೇಲಾಗಿ ಮುನಿಗಳ ಮಾತನ್ನು ಅತಿಕ್ರಮಿಸಿದಂತಾಗುವುದು. ಅವರೆಂದಂತೆ ನಾನು ಒಳಗೆ ನಡೆದು ಅಣ್ಣನಲ್ಲಿ ಈ ವಿಚಾರವನ್ನು ನಿವೇದಿಸಿಕೊಂಡರೆ, ಮುಖ್ಯವಾಗಿ ಒಳಗೆ ಹೋದರೆ ನಾನು ತಪ್ಪಿತಸ್ಥನಾಗಬಹುದು. ಇಲ್ಲಿ ಮುನಿಗಳ ಮಾತನ್ನು ಅಂಗೀಕರಿಸಿ ಮಾಡಿದ್ದು ತಪ್ಪೇ ಆದರೂ ಆ ಶಿಕ್ಷೆಯು ನನಗೊಬ್ಬನಿಗೆ ಮಾತ್ರ ಅನ್ವಯಿಸುತ್ತದೆ. ಅದನ್ನಷ್ಟು ನಾನು ಅನುಭವಿಸಿಬಿಟ್ಟರೆ ಬಂದಿರುವ ಈ ಅನರ್ಥವು ದೂರವಾಗಬಹುದು. ಯಾಕೆ ಹೀಗೆಲ್ಲ ಆಗುತ್ತಾ ಇದೆ ಎಂದು ನಿಶ್ಚಯಿಸುವಷ್ಟರಲ್ಲಿ ದುರ್ವಾಸರು, ಏನು ಯೋಚನೆ? ನಮ್ಮ ಮಾತನ್ನು ನಿರಾಕರಿಸುತ್ತೀಯಾ ಎಂದು ಗರ್ಜಿಸಿದರು. ಲಕ್ಷ್ಮಣನು ಅಪ್ಪಣೆ ಎಂದು ಕೈಮುಗಿದು ನೆಟ್ಟಗೆ ಒಳಪ್ರವೇಶ ಮಾಡಿದನು. ವಿ ಎನ್ ಭಾಗವತ್ ವರ್ಪಳ್ಳಿ.